ಜೆಡಿಎಸ್ ನಾಯಕತ್ವವನ್ನ ವಹಿಸಲು ಸಿದ್ಧತೆ ಆರಂಭಿಸಿದ್ರ ನಿಖಿಲ್ ಕುಮಾರಸ್ವಾಮಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜೆಡಿಎಸ್ ನಾಯಕತ್ವವನ್ನ ವಹಿಸಲು ಸಿದ್ಧತೆ ಆರಂಭಿಸಿದ್ರ ನಿಖಿಲ್ ಕುಮಾರಸ್ವಾಮಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಾರಥ್ಯ ವಹಿಸುವ ಮುನ್ನ ಮುಖಂಡರ ಮನಗೆಲ್ಲಲು ಕಸರತ್ತು ಮಾಡ್ತಾ ಇದ್ದಾರೆ. ನಿಖಿಲ್ ಸಾರಥ್ಯಕ್ಕೆ ಜೆಡಿಎಸ್ ಹಿರಿಯ ನಾಯಕರಿಂದ ಮುನಿಸು ಕೂಡ ವ್ಯಕ್ತವಾಗ್ತಾ ಇದೆ. ನಿಖಿಲ್ಗೆ ಪಟ್ಟ ಕಟ್ಟಲು ಒಲವು ಇದ್ರೂ ಮನಗೆಲ್ಲುವ ಟಾಸ್ಕ್ ಅನ್ನ ನೀಡಲಾಗ್ತಾ ಇದೆ. ಜೆಡಿಎಸ್ ನಾಯಕತ್ವವನ್ನ ವಹಿಸಲು ಸಿದ್ಧತೆಯನ್ನ ಆರಂಭಿಸಿದ್ರ ನಿಖಿಲ್ ಕುಮಾರಸ್ವಾಮಿ ಅವರು. ಜೆಡಿಎಸ್ ನಾಯಕತ್ವವನ್ನ ವಹಿಸಲು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಾರಥ್ಯ ವಹಿಸುವ ಮುನ್ನ ಪಕ್ಷದ ಕಾರ್ಯಕರ್ತರ ಮುಖಂಡರ ಮನಗೆಲ್ಲುವ ಕಸರತ್ತನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಹಲವು ಕಡೆ ಭೇಟಿಯನ್ನ ನೀಡಿ ಅಭಿವೃದ್ಧಿಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ನಿಖಿಲ್ ಸಾರಥ್ಯವನ್ನ ಕೊಟ್ರೆ, ನಿಖಿಲ್ಗೆ ಸಾರಥ್ಯವನ್ನ ಕೊಡಲು ಹಿರಿಯ ನಾಯಕರು ಮುನಿಸನ್ನ ತೋರ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಒಲವನ್ನ ತೋರ್ತಾ ಇಲ್ಲ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ನಿಖಿಲ್ ಪಟ್ಟ ಕಟ್ಟಲು ಒಲವು ಇದ್ರೂ ಕೂಡ ಮನಗೆಲ್ಲುವ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಜನರಿಂದ ಅವರ ಮನ ಗೆಲ್ಲಬೇಕು, ಜನರ ಮನಸ್ಸನ್ನ ಗೆಲ್ಲಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಎನ್ನುವ ಟಾಸ್ಕ್ ಅನ್ನ ಈಗಾಗಲೇ ಕೊಡಲಾಗಿದೆ. ಇನ್ನು ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ. ಹಲವಾರು ಗ್ರಾಮಗಳಿಗೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನ ನೀಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾದಾಪುರದ ದೇವಸ್ಥಾನ ಗೋಪುರ ಉದ್ಘಾಟನೆಯನ್ನ ಕೂಡ ಮಾಡಲಿದ್ದಾರೆ. ಶಿರಗುಟ್ಟೆಯ ಭಾಗ್ಯಮ್ಮ ನಿವಾಸದಲ್ಲಿ ಗ್ಯಾಸ್ ಸೋರಿಕೆಯಾಗಿತ್ತು, ಅಲ್ಲಿಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನ ಆಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಈಗಾಗಲೇ ಭದ್ರಾವತಿ ಅಧಿಕಾರಿ ಮೇಲಿನ ದೌರ್ಜನ್ಯಕ್ಕೆ ಖಂಡನೆಯನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ರು. ರಾಜ್ಯಾದ್ಯಂತ ಸದ್ದಿಲ್ಲದೆ ಪ್ರವಾಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ. ಮುಂದಿನ ಎಲೆಕ್ಷನ್ಗೆ ಏನಾದರೂ ರೆಡಿ ಆಗ್ತಾ ಇದ್ದಾರಾ, ಕಸರತ್ತು ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಶಿರಗುಡ್ಡೆ ಗ್ರಾಮದ ಭಾಗ್ಯಮ್ಮ ನಿವಾಸದಲ್ಲಿ ಗ್ಯಾಸ್ ಸೋರಿಕೆ ಕೂಡ ಆಗಿತ್ತು, ಅಲ್ಲಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಭೇಟಿಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಹನುಮಂತ್, ಇದೀಗ ಜೆಡಿಎಸ್ ನಾಯಕತ್ವವನ್ನ ವಹಿಸಲು ನಿಖಿಲ್ ಕುಮಾರಸ್ವಾಮಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಕೇಂದ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರದಲ್ಲಿ ಕರ್ನಾಟಕ ಜೆಡಿಎಸ್ ನಲ್ಲಿ ಪಕ್ಷ ಸಂಘಟನೆಯ ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿನೇ ಇಲ್ಲಿ ಪಕ್ಷ ಸಂಘಟನೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾರಾದ್ರೂ ನೂತನ ಸಾರಥಿಯನ್ನ ಆಯ್ಕೆ ಮಾಡಬೇಕು, ಮುಂದಿನ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಬೇಕು ಅನ್ನುವಂತ ಚರ್ಚೆಗಳು ಪಕ್ಷದ ವಲಯದಲ್ಲಿ ಜೋರಾಗಿ ನಡೀತಾ ಇತ್ತು. ಆ ಕಾರಣಕ್ಕಾಗಿ ಈಗ ಜಿಲ್ಲಾ ಹಂತಗಳಲ್ಲಿ ಜಿಲ್ಲಾ ನಾಯಕರ ಆಯ್ಕೆ ಮತ್ತೆ ಸ್ಥಳೀಯ ನಾಯಕರ ಆಯ್ಕೆ, ಮುಖಂಡರುಗಳ ಆಯ್ಕೆ ಆದ್ರೆ ಚುನಾವಣೆ ಈಗಾಗಲೇ ನಡೀತಾ ಇದೆ. ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವಂತ ಒಂದಷ್ಟು ಪ್ರಯತ್ನಗಳು ತೆರೆಮರೆಯಲ್ಲಿ ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತದ್ದು. ಯಾಕೆಂತಂದ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟುವಂತ ಒಂದಷ್ಟು ವಿಚಾರದಲ್ಲಿ ಒಲವನ್ನ ಹೊಂದಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾರಂತ ಹಿನ್ನೆಲೆಯಲ್ಲಿ ಸೇಮ್ ಟೈಮ್ ನಿಖಿಲ್ಗೆ ಪಟ್ಟ ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಹಿರಿಯರು ಕೂಡ ಬೇಸರ ಆಗ್ಬಹುದು. ಯಾಕಂದ್ರೆ ಈಗಾಗಲೇ ಅನೇಕ ರೀತಿಯ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಹಿರಿಯ ನಾಯಕರು ಎಲ್ಲ ಅಸಮಾಧಾನವನ್ನು ಹೊರ ಹಾಕಿರುವಂತದ್ದು. ಆ ಕಾರಣಕ್ಕಾಗಿನೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಟಾಸ್ಕ್ ಅನ್ನ ಕೊಟ್ಟಂತ ಕಾಣಿಸ್ತಾ ಇದೆ. ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಮನಗೆಲ್ಲಬೇಕು ಅನ್ನೋಂತ ಟಾಸ್ಕ್ ಅನ್ನ ಏನ್ ಕೊಟ್ಟಿದ್ರು, ಇದೀಗ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳು ಶುರುವಾಗಿರುವಂತದ್ದು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತ ಹಾಕುವಂತ ರೌಂಡ್ಸ್ ಹಾಕುವಂತದ್ದಾಗಿರ್ಬೋದು, ನಿನ್ನೆ ಭದ್ರಾವತಿಗೆ ಹೋಗಿರುವಂತದ್ದಾಗಿರ್ಬೋದು, ಈ ರೀತಿ ಎಲ್ಲೆಲ್ಲಿ ಪ್ರತಿಭಟನೆಗಳನ್ನ ಭಾಗಿಯಾಗುವಂತದ್ದು, ಸರ್ಕಾರದ ವಿರುದ್ಧ ಚಾಟಿ ಬೀಸುವಂತದ್ದು, ಜೊತೆಗೆ ಕಾರ್ಯಕರ್ತರ ಗ್ರಾಮಗಳಲ್ಲಿ ಹೆಚ್ಚೆಚ್ಚು ಅವರ ಮತ ಬ್ಯಾಂಕ್ ಇರುವ ಕಡೆಗಳಲ್ಲಿ ನಡೀತಾ ಇರುವಂತಹ ದೇವಸ್ಥಾನಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತದ್ದು, ಹೀಗೆ ನಿರಂತರವಾಗಿ ಕಾರ್ಯಕರ್ತರ ಸಂಪರ್ಕದನ್ನ ಹೆಚ್ಚೆಚ್ಚು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮುಂದಿನ ಹಾದಿ ಸುಲಭ ಮಾಡಿಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ತೇಜಸ್ವಿನಿ, ಓಕೆ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.